ತಾರೀಕು ಮತ್ತು 12ನೇ ತಾರೀಕಿನಲ್ಲಿ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾಮಗಾರಿ ನಡೆಸುತ್ತಿರುವ ನಗರಸಭೆ ಅಧ್ಯಕ್ಷ ಶಿವಕುಮಾರನಿಗೆ ಕಣ್ಣು ಮುಚ್ಚಿ ಕೂಗಿದ ಅಕ್ರಮವಾಗಿ ಕಾಮಗಾರಿ ನಡೆಯುತ್ತಿದ್ದರೆ ಕಣ್ಣು ಮುಚ್ಚಿ ಕೂತಿರುವ ವಿವೇಕಿ ನಗರಸಭಾ ಅಧಿಕಾರಿಗಳಿಗೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಕಾಮಗಾರಿ ನಡೆಸುತ್ತಿರುವ ವಿವೇಕಿ ಶಿವಕುಮಾರನಿಗೆ ಬಂಧಿಸಿ ಬೇಕೇ ಬೇಕು ಶಿವಕುಮಾರ್ಗೆ ಶಿವಕುಮಾರ್ಗೆ ಪೊಲೀಸರ ವೈಫಲ್ಯಕ್ಕೆ ಮತ್ತೆ ಕೆಲಸ ಮಾಡ್ತಿರೋದು ಹೋಗಿ ನಾನು ತಡೆದಿದ್ದೀನಿ. ಈಗ ಏನು ತಮ್ಮ ಒಂದು ಸೆಕ್ಷನ್ ಕಂಪ್ಲೇಂಟ್ಗೆ ಯಾವ ಸೆಕ್ಷನ್ ಅಳವಡಿಸ್ಕೊಂಡಿದ್ದೀನಿ ಅದು ಯಾವ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ ಅದರಂತೆ ನಾನು ಕ್ರಮ ತಗೊಳ್ತೀನಿ. ಸೊ ಇವಾಗ ಏನಿದೆ ಅರೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀರಲ್ಲ, ಇವಾಗ ನಾನು ಆಲ್ರೆಡಿ ನೋಟಿಸ್ ಸೈನ್ ಹಾಕಿದ್ದೀನಿ. ದಾಖಲಾತಿ ಕೊಡಬೇಕು ಅಂತ ಸರ್ ಅವ್ರಿಗೆ ಕೊಟ್ಟಿದ್ದೀನಿ, ಅದನ್ನು ಅವ್ರು ಕೊಡ್ತಾರೆ. ಯಾವುದೇ ಆದೇಶ ಕೊಟ್ಟಿದ್ದೀರಾ, ಯಾವ ಥರ ಕೆಲಸ ನಡೀತಿದೆ ಅದ್ರ ಬಗ್ಗೆ ಅವರು ದಾಖಲಾತಿ ಕೊಟ್ಟು ಕನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟು ಅರೆಸ್ಟ್ ಬಗ್ಗೆ ಏನಿದೆ ನಾನು ನೋಟಿಸ್ ಜಾರಿ ಮಾಡ್ತೀನಿ. ಏನಂತ ತಾವು ಖುದ್ದು ವಿಚಾರಣೆಗೆ ಬಂದು ಹಾಜರಾಗಬೇಕು. ಯಾವುದು ನೋಟಿಸ್ಗೆ ಹಾಜರಾಗಲಿ ಅಂತ ಪಕ್ಷದಲ್ಲಿ ತಾವು ಹೇಳಬೇಕಾದ್ರೆ ಮುಂದಿನ ಕ್ರಮ ನಾನು ಜರುಗಿಸ್ತೀನಿ. ಇದು ನನ್ನ ಕಡೆಯಿಂದ ತಮ್ಗೆ ಹೇಳಬೇಕಿತ್ತು, ಇದು ನಾನು ಹೇಳಿ. ನಗರಸಭೆ ಮುಂಭಾಗ ಧರಣಿ ಮಾಡ್ತಾ ಇರತಕ್ಕಂಥ ಉದ್ದೇಶ ಇಷ್ಟೇ. ಏನು ಇಲ್ಲಿನ 10ನೇ ವಾರ್ಡಿನ ನಗರಸಭೆ ಸದಸ್ಯರಾದಂಥ GP ಶಿವಕುಮಾರ್ ಅವರು ಅಕ್ರಮವಾಗಿ ನಮ್ಮ ದಿವಂಗತ ಶಿವರಾಮ್ ಅವರ ನಿವೇಶನ ಸೈಟನ್ನು ಉಣಿಸಿರೋದ್ರಿಂದ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ನ್ಯಾಯಯುತವಾದಂಥ ಹೋರಾಟಕ್ಕೆ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಉಪ್ಪಾರ ಕಮಿಟಿಯ ಎಲ್ಲ ಅಧ್ಯಕ್ಷರುಗಳು ಸಹ ಈ ಒಂದು ಧರಣಿಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ ನಗರಸಭೆ ಸದಸ್ಯರ ಮೇಲೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಪಟ್ಟಣ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಆ ಕಂಪ್ಲೇಂಟ್ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತು ಅದಲ್ಲದೆ ಮತ್ತೆ 12ನೇ ತಾರೀಕು ಕಾಮಗಾರಿ ನಡೀತಿರ್ತಕ್ಕಂಥ ಸ್ಥಳಕ್ಕೆ ಮತ್ತೆ ಕಂಪ್ಲೇಂಟ್ದಾರರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹೋದಾಗ ಅವ್ರ ಮೇಲೂ ಸಹ ದರ್ಪ ತೋರಿ ಅವರು ಸಹ ಅವಮಾನ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಬೇಕು ಅಂತಲೇ ಶಾಸಕರ ಹೆಸರನ್ನ ಹೇಳತಂದು ಇಲ್ಲಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಇವರು ನಿಜವಾಗ್ಲೂ ಅಲ್ಲಿ ರಸ್ತೆನೇ ಇದ್ರೆ ರಸ್ತೆ ಮಾಡ್ಲಿ, ಬಡವರ ನಿವಾಸನದ ಮೇಲೆ ಇವರು ರಸ್ತೆ ಮಾಡಕ್ ಹೋಗಿದ್ದಾರೆ. ಇವರ ಉದ್ದೇಶ ಇಷ್ಟೇ. ಅವರ ಏನೋ ಒಂದು 5 ಎಕರೆ ಜಮೀನಿದೆ, ಆ ಜಮೀನಿನ ವ್ಯಾಲಿ ಜಾಸ್ತಿ ಮಾಡ್ಕೊಳ್ಳಕ್ ಸಲುವಾಗಿ ಬಡವರ ನಿವಾಸನದ ಮೇಲೆ ಇವತ್ತು ರಸ್ತೆ ಮಾಡಲು ಹೊರಟಿದ್ದಾರೆ. ಆದ್ರೆ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿರೋದು, ಅಲ್ಲಿ ಯಾವುದೇ ಕಾಂಟ್ರಾಕ್ಟ್ದಾರ ಕೆಲಸ ಮಾಡ್ತಾ ಇರಲಿಲ್ಲ. ಅದು ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಇವರು ಬೇಕು ಅಂತಾನೆ ಅಲ್ಲಿ ಅಕ್ರಮ ಪ್ರವೇಶ ಮಾಡಿದ್ದಾರೆ. ನಾವು ಇವತ್ತು ಪೊಲೀಸ್ ಇಲಾಖೆಗೂ ಹೇಳ್ತಾ ಇದ್ದೀವಿ, ಅವನ್ನ ತಕ್ಷಣ ಬಂಧಿಸಬೇಕು. ಬಂಧಿಸ್ತಿಲ್ಲ ಅಂದ್ರೆ ನಿಮ್ಮ ಇಲಾಖೆ ಮುಂದೆ ನಾವು ಚಳವಳಿ ಮಾಡಬೇಕಾಗುತ್ತೆ. ಮಾನ್ಯ DVSP ಅವರಾಗಿರ್ಬೋದು, ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ SP ಮೇಡಮ್ ಅವರೇ ತಕ್ಷಣ ಅವ್ರನ್ನ ಬಂಧಿಸಂತ ಕೆಲಸ ಆಗಬೇಕು. ನಗರಸಭೆಯ 10ನೇ ವಾರ್ಡಿನ ನಗರಸಭೆ ಸದಸ್ಯರಾದ GP ಶಿವಕುಮಾರ್ ಅವರು ಬಳ್ಳೆಗಲ್ ಮೋಳೆ ದಿವಂಗತ ಶಿವರಾಮ್ ಶೆಟ್ಟರ್ ಅವರ ಶೆಡ್ಡನ್ನು ಅಕ್ರಮವಾಗಿ ಯಾವುದೇ ನಗರಸಭೆ ಅಧಿಕಾರಿಗಳಿಲ್ಲದೆ, ಜಿಲ್ಲಾಡಳಿತದ ಅಧಿಕಾರಿಗಳಿಲ್ಲದೆ, ಯಾವುದೇ ಸರ್ಕಾರಿ ಅಧಿಕಾರಿಗಳಿಲ್ಲದೆ ತಾನೇ ಒಬ್ಬ ದೊಡ್ಡ ಈ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಒಂದು ರೀತಿಯಲ್ಲಿ ಇವತ್ತು ಅಕ್ರಮವೆಸಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೊತೆಗೆ ಈ ದಿನ ಕೊಳ್ಳೇಗಾಲದ ನಗರಸಭೆ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘ, ತಾಲೂಕು ಉಪ್ಪಾರ ಸಂಘ ಅವರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ GP ಶಿವಕುಮಾರ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಕೇಳಿದಾಗ ನನಗೆ MLA ಅವರೇ ಹೇಳಿದ್ದಾರೆ, ಶಾಸಕರು ಹೇಳಿರೋದ್ರಿಂದ ನಾನು ಶೆಡ್ ನುಗ್ಸಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಶಾಸಕರು ಮಧ್ಯಪ್ರವೇಶ ಮಾಡಿ, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ತಾಲೂಕು ಉಪ್ಪಾರ ಸಂಘ ಹೋರಾಟ ಮಾಡ್ತಿದ್ದೀವಿ. ಇನ್ನು ಇವತ್ತೇ ಹೋರಾಟ ಮಾಡೋದ್ರಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಸಾಯಂಕಾಲದವರೆಗೆ ಅವರು ಬಂಧಿಸಿಲ್ಲ ಅಂದ್ರೆ ಈ ಹೋರಾಟ ದಿನನಿತ್ಯ ಹೋರಾಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ. ಶಿವಕುಮಾರ್ಗೆ
ಗೂಂಡಾ ಶಿವಕುಮಾರ್ಗೆ ಪೊಲೀಸರ ವೈಫಲ್ಯಕ್ಕೆ ಮಾಡಿದ್ದೀನಿ ಮತ್ತೆ ಕೆಲಸ ಮಾಡ್ತಿರೋದು ಹೋಗಿ ನಾನು ತಡೆದಿದ್ದೀನಿ. ಈಗ ಏನು ತಮ್ಮ ಒಂದು ಸೆಕ್ಷನ್ ಕಂಪ್ಲೇಂಟ್ ಯಾವ ಸೆಕ್ಷನ್ ಅಳವಡಿಸ್ಕೊಂಡಿದ್ದೀನಿ ಅದು ಯಾವ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ ಅದರಂತೆ ನಾನು ಕ್ರಮ ತಗೊಳ್ತೀನಿ. ಸೊ ಇವಾಗ ಏನಿದೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಈಗ ನಾನು ಆಲ್ರೆಡಿ ನೋಟಿಸ್ ಸೈನ್ ಹಾಕಿದ್ದೀನಿ. ದಾಖಲಾತಿ ಕೊಡಬೇಕು ಅಂತ ಸರ್ ಅವ್ರಿಗೆ ಕೊಟ್ಟಿದ್ದೀನಿ, ಅದನ್ನು ಅವ್ರು ಕೊಡ್ತಾರೆ. ಯಾವುದೇ ಆದೇಶ ಕೊಟ್ಟಿದ್ದೀರಾ, ಯಾವ ಥರ ಕೆಲಸ ನಡೀತಿದೆ ಅದ್ರ ಬಗ್ಗೆ ಅವರು ದಾಖಲಾತಿ ಕೊಟ್ಟು ಕನ್ಫರ್ಮ್ ಮಾಡ್ತಾರೆ. ನೆಕ್ಸ್ಟು ಅರೆಸ್ಟ್ ಬಗ್ಗೆ ಏನಿದೆ ನಾನು ನೋಟಿಸ್ ಜಾರಿ ಮಾಡ್ತೀನಿ. ಏನಂತ ತಾವು ಖುದ್ದು ವಿಚಾರಣೆಗೆ ಬಂದು ಹಾಜರಾಗಬೇಕು. ಯಾವುದು ನೋಟಿಸ್ಗೆ ಹಾಜರಾಗದಂಥ ಪಕ್ಷದಲ್ಲಿ ತಾವು ಹೇಳ್ಬೇಕಾದ್ರೆ ಮುಂದಿನ ಕ್ರಮ ನಾನು ಜರುಗಿಸ್ತೀನಿ. ಇದು ನನ್ನ ಕಡೆಯಿಂದ ತಮ್ಗೆ ಹೇಳಬೇಕಿತ್ತು, ಇದು ನಾನು ಹೇಳಿ. ಬಂಧಿಸಿ